Dear student and respected viewers of this video, in this class I am trying to explain about counseling for this stage of life ಅಂತಂದಿದೆ. ಅಂದರೆ ಇದು ಆಸ್ ಪರ್ ಸಿಲೆಬಸ್ ಓಲ್ಡ್ ಏಜ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೇವೆ. ಅದಕ್ಕೋಸ್ಕರ ನಾನು ಬ್ರಾಕೆಟ್ನಲ್ಲಿ ಓಲ್ಡ್ ಏಜ್ ಕೌನ್ಸಿಲಿಂಗ್ ಅಂತಂದು ಹೇಳಿದ್ದೀನಿ. ಮೈಸೆಲ್ಫ್ ಡಾಕ್ಟರ್ ಪಟ್ಟಣ್ ರಾಕೇಶ್, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಶಿಕಾರಿಪುರ. ಇಲ್ಲಿ ಮುಖ್ಯವಾಗಿ ಈ ಒಂದು ಕಾನ್ಸೆಪ್ಟ್ನ ನಾವು ವಿವರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಿಲೆಬಸ್ನಲ್ಲಿ ರಿಟೈರ್ಮೆಂಟ್ ಕೌನ್ಸಿಲಿಂಗ್ ಅಂತಂದಿದೆ, ಓಲ್ಡ್ ಏಜ್ ಕೌನ್ಸಿಲಿಂಗ್ ಅಂತ ಇದೆ. ಅಲ್ಲೆಲ್ಲ ನಾವು ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಕೌನ್ಸಿಲಿಂಗ್ ಬಗ್ಗೆ ತಿಳ್ಕೊಳ್ತೇವೆ. ಇಲ್ಲಿ ಕೌನ್ಸಿಲಿಂಗ್ ಫಾರ್ ದಿಸ್ ಏಜ್ ಆರ್ ಫಾರ್ ದಿಸ್ ಸ್ಟೇಜ್ ಅಂತಂದಿರೋದ್ರಿಂದ ಇಲ್ಲಿ ನಾವು ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಮುಖ್ಯವಾಗಿ ಇಂಟ್ರಡಕ್ಷನ್ನಲ್ಲಿ ಹೇಳೋದಾಯಿತು ಅಂದರೆ ದ ಚಾಯ್ಸ್ ಆಫ್ ದ ಕ್ಲೈಂಟ್ ಇನ್ ವಾಲಂಟ್ರಿ ಎಂಟರಿಂಗ್ ಇನ್ ಟು ಎ ಕೌನ್ಸಿಲಿಂಗ್ ರಿಲೇಷನ್ಶಿಪ್ ಅಂತ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಆಪ್ತ ಸಮಾಲೋಚನೆಗೆ ಬರ್ತಕ್ಕಂಥವ್ರು ತಮ್ಮ ಸ್ವ-ಇಚ್ಛೆಯಿಂದ ಬಂದಿರಬೇಕು, ಹೊತ್ತು ಬಲವಂತದಿಂದ ಬಂದಿರಬಾರ್ದು. ಯಾಕಂದರೆ ಬಲವಂತದಿಂದ ಬಂದಿತ್ತು ಅಂತಂದರೆ ಇಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ಸೇ ಸಕ್ಸಸ್ ಆಗಲ್ಲ. ಒಬ್ಬ ವ್ಯಕ್ತಿಗೆ ಮೊದಲು ತನ್ನ ಸಮಸ್ಯೆಯಿಂದ, ತನ್ನ ಒಂದು ಅನ್ಪ್ಲೆಸೆಂಟ್ ಸಿಚುವೇಶನ್ನಿಂದ ಹೊರಗೆ ಬರಬೇಕು ಅನ್ನೋ ಇಚ್ಛೆ ಇರಬೇಕು. ದ ಪರ್ಸನ್ ಹಿಮ್ಸೆಲ್ಫ್ ವಿಲ್ಲಿಂಗ್ to come out of is our stressful situation. That is very important. This is the reason voluntary entering into a counseling relationship is a basic element or basic important thing. First one should concentrate. Then consent, informed consent or consent is needed. ಅವರ ಒಂದು ಒಪ್ಪಿಗೆ ಇರಲೇಬೇಕು ಕೌನ್ಸಿಲಿಂಗಿಗೆ. ಈ ರೀತಿಯಾದಂಥ ಅಂಶಗಳು ಕೌನ್ಸಿಲಿಂಗ್ನಲ್ಲಿ ನೋಡ್ತೇವೆ. ಮುಖ್ಯವಾಗಿ ಈ ಕ್ಲಾಸ್ನಲ್ಲಿ ನಾನು ಮುಂಚಿತವಾಗಿ ಹೇಳ್ದಂಗೆ ಈ ಸಿಲೆಬಸ್ನಲ್ಲಿರೋ ಪ್ರಕಾರ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ಗಳಲ್ಲಿ ನಾವು ಕೌನ್ಸಿಲಿಂಗ್ ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ವಿ ಆಲ್ರೆಡಿ ಅಂಡರ್ಸ್ಟುಡ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ಕೌನ್ಸಿಲಿಂಗ್. That is the reason in this class we are going to identify or we are going to understand the research based facts about counseling, particularly with reference to old age. So for this class I review the Andrew Hill and Bartel's research that is on counseling older people, a systematic review. ಸೊ ಈ ಒಂದು ತರಗತಿಗೋಸ್ಕರ ನಾನು ಆಂಡ್ರ್ಯೂ ಮತ್ತು ಅವರ ಸಂಗಡಿಗರು ವೃದ್ಧರ ಒಂದು ಆಪ್ತ ಸಮಾಲೋಚನೆ, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪುನರಾವಲೋಕನ ಅಂತಕ್ಕಂಥ ಒಂದು ಸಂಶೋಧನೆಯ ಒಂದು ಕಾರ್ಯವನ್ನು ನಾನಿಲ್ಲಿ ರಿವ್ಯೂ ಮಾಡಿದ್ದೀನಿ. ಅದರಿಂದ ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಮತ್ತು ಅಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯ, ಅಂದರೆ ಅವರು ರಿಸರ್ಚ್ನ ಪಡ್ಕೊಂಡಿರ್ತಕ್ಕಂಥ ಸತ್ಯವನ್ನು ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಬೇಸ್ಡ್ ಆನ್ ದೇರ್ ರಿಸರ್ಚ್, first they identified that counseling is a efficacy with older people, particularly in the treatment of anxiety, depression and improving ಸಬ್ಜೆಕ್ಟಿವ್ ವೆಲ್ಬೀಯಿಂಗ್ ಅಂತಂದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕೌನ್ಸಿಲಿಂಗ್ ತುಂಬ ಎಫೆಕ್ಟ್ ಆಗುತ್ತೆ ವೃದ್ಧರಿಗೆ ಸಂಬಂಧಪಟ್ಟಂಗೆ ಅಂತಂದರೆ ಒಂದು ಆತಂಕ, ಖಿನ್ನತೆ ಮತ್ತು ಕೆಲವೊಂದು ವಸ್ತುನಿಷ್ಠವಾದಂತಹ ನಡವಳಿಕೆಗಳು ಏನಿರ್ತಾವಲ್ಲ, ಅಂದರೆ ವರ್ತನೆಯಲ್ಲಿ ಸಂಬಂಧಪಟ್ಟಂತೆ ಅವು ಎಲ್ಲವಕ್ಕೂ ಸಂಬಂಧಪಟ್ಟಂತೆ ನಾವು ಚಿಕಿತ್ಸೆಯನ್ನು ನೀಡಬೇಕಾದಂಥ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ತುಂಬ ಎಫೆಕ್ಟ್ ಆಗುತ್ತೆ ಅಂತಂದು ಇಲ್ಲಿ ಹೇಳ್ತಾರೆ. ತದನಂತರ ಎರಡನೇ ಫೈಂಡಿಂಗ್ಸ್ ಏನಪ್ಪ ಅಂತಂದರೆ ಔಟ್ಕಮ್ಸ್ ಆರ್ ಕನ್ಸಿಸ್ಟೆಂಟ್ ವಿತ್ ದೋಸ್ ಫೌಂಡ್ ಇನ್ ಯಂಗರ್ ಪಾಪ್ಯುಲೇಷನ್, ಸಜೆಷನ್ ದಟ್ ಓಲ್ಡ್ ಏಜ್ ಈಸ್ ನಾಟ್ ಬ್ಯಾರಿಯರ್ ಟು ಬೀಯಿಂಗ್ ಏಬಲ್ ಟು ಬೆನಿಫಿಟ್ ಫ್ರಮ್ ಕೌನ್ಸಿಲಿಂಗ್ ಅಂತಂದು. ಇಲ್ಲಿ ಒಪಿನಿಯನ್ ಆಫ್ ದ ಯಂಗರ್ ಜನರೇಷನ್ ಇದೆ, ಅದು ಕೌನ್ಸಿಲಿಂಗ್, ಓಲ್ಡರ್ ಪರ್ಸನ್ ಕೌನ್ಸಿಲಿಂಗ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತಿದ್ದಾರೆ ಅಂತಂದು. ದೆನ್ there is a lack of research into a number of counseling approaches which are commonly used in routine practice, particularly interpersonal psychodynamic, client-centered, validation, goal-focused and gestalt therapies ಅಂತಂದು. These people, particularly this research, identified that there is a lack of, which means there is no such kind of research, particularly which understands us about interpersonal, psychodynamic, client-centered, validation, goal-focused and gestalt models or therapies. And next thing is that different therapeutic approaches are tested against each other with these population. Outcomes are not significantly different ಅಂತ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾಡೆಲ್ಸ್ಗಳನ್ನು ಬಳಸಿದ್ವಿ ಅಂತಂದರೆ ರಿಸರ್ಚ್ ಅಷ್ಟೊಂದು ನಾಟ್ ಸಿಗ್ನಿಫಿಕೆಂಟ್ ಅಂತಂದರೆ ದೇರ್ ಇಸ್ ಎ ಸಿಮಿಲರ್ ರಿಸಲ್ಟ್ ವೆನ್ ವಿ ಕಂಪೇರ್ ಟು ಒನ್ ಮಾಡೆಲ್ ಟು ಅನದರ್ ಮಾಡೆಲ್ ಆಫ್ ಥೆರಪೀಸ್. ದೆನ್
Next one is evidence as to the efficacy of Remines therapy and life review in the treatment of dementia and cognitive decline is weak, but consideration should be given to the chronic and debilitating nature of these conditions as compared with more treatable disorders such as anxiety and depression ಅಂತಂದು ಹೇಳ್ತಿದ್ದೀವಿ. ಅಂದರೆ ಇಲ್ಲಿ ಈ ರಿಸರ್ಚಲ್ಲಿ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಕಾಗ್ನಿಟಿವ್ ವೀಕ್ ಇರ್ತಕ್ಕಂಥವ್ರಿಗೆ ಮತ್ತು ಕ್ರೋನಿಕ್ ಡಯಾಬಿಲಿಟಿಂಗ್ ಏನಾದರೂ ಇದ್ದರೆ ನೇಚರ್ಗಳು ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆಂಗ್ಸಿಟಿ ಮತ್ತು ಡಿಪ್ರೆಷನ್ ಕಾಮನ್ ಆಗಿರ್ತದೆ. ಅಂತಹ ಒಂದು ಚಿಕಿತ್ಸೆಗೆ ಅಂತಹ ಒಂದು ಸಮಸ್ಯೆನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಕೌನ್ಸಿಲಿಂಗ್ ತುಂಬ ಸಹಕಾರಿಯಾಗ್ತದೆ ಅಂತಂದು ಇಲ್ಲಿ ನಾವು ಕಾಣ್ಬೋದು. And this research also indicates that individually as opposed to group counseling is the psychological treatment of choice among the community dwelling elderly, and that this may be the more efficacy modality with this population ಅಂತಂದು. ಅಂದರೆ ಯಾವಾಗ ಗುಂಪು ಆಪ್ತ ಸಮಾಲೋಚನೆ ವಿರೋಧ ವ್ಯಕ್ತಪಡಿಸ್ತಾರೋ ವೃದ್ಧರು, ಅಂತಹ ಸಂದರ್ಭದಲ್ಲಿ ಇಂಡಿವಿಜುವಲ್ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅಂತಂದು. ಅದೇ ರೀತಿಯೇ ನಾಟ್ ನೆಸೆಸರಿಲಿ ರಿಫ್ಲೆಕ್ಟಿಂಗ್ ದ ಓಲ್ಡರ್ ಪೀಪಲ್ ಪ್ರಿಫರೆನ್ಸ್ ಗ್ರೂಪ್ ಕೌನ್ಸಿಲಿಂಗ್ ಫಾರ್ ನರ್ಸಿಂಗ್ ಹೋಮ್ ರೆಸಿಡೆಂಟ್ ಆ್ಯಂಡ್ ಹೋಮ್ ಬೇಸ್ಡ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಫಾರ್ ಕಮ್ಯುನಿಟಿ ಡೆವಲಿಂಗ್ ಓಲ್ಡರ್ ಪೀಪಲ್ ಆರ್ ಬೋತ್ ಫಿಸಿಬಲ್ ಮೋಡ್ಸ್ ಆಫ್ ಸರ್ವಿಸ್ ಡೆಲಿವರಿ ಅಂತಂದರೆ ಇಲ್ಲಿ ಸರ್ವಿಸ್ ಕೊಡ್ತಕ್ಕಂಥದ್ದು ಅದು ಹಾಸ್ಪಿಟಲ್ಗಳಲ್ಲಿ ಆಗಿರ್ಬೋದು ಅಥವಾ ಸಮುದಾಯದಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಿಸಲ್ಟಲ್ಲಿ ಡಿಫ್ರೆನ್ಸಿಯೇಷನ್ ಇರಲ್ಲ ಅಂತಂದು. ಮತ್ತು ಪ್ರೊಯಾಕ್ಟಿವ್ ಅಪ್ರೋಚ್ ಟು ದ ಐಡೆಂಟಿಫಿಕೇಶನ್ ಆಫ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಅಮಾಂಗ್ ರೆಸಿಡೆನ್ಷಿಯಲ್ ಆ್ಯಂಡ್ ಕಮ್ಯುನಿಟಿ ಡ್ವೆಲ್ಲಿಂಗ್ ಓಲ್ಡರ್ ಪೀಪಲ್ ನೆಸೆಸರಿ ಟು ಎನ್ಶ್ಯೂರ್ ಪ್ರಾಬ್ಲಮ್ ಆರ್ ನಾಟ್ ಲೆಫ್ಟ್ ಅನ್ಟ್ರೀಟೆಡ್ ಅಂತಂದು. ಅಂದರೆ ಇಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಏನಾದರೂ ವ್ಯಕ್ತಿ ವಾಸ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಸಮುದಾಯದಲ್ಲೇ ಆಗಿರ್ಬೋದು, ಪ್ರಾಬ್ಲಮ್ಸ್ಗಳು ಇರಲೇಬೇಕು ಅಥವಾ ಆ ಒಂದು ಹಿನ್ನೆಲೆ ಇರಲೇಬೇಕು ಅಂತಕ್ಕಂಥ ಅಂಶ ಏನು ಇರೋದಿಲ್ಲ ಅಂತಂದು. ಸೊ ಈ ರೀತಿಯಾದಂಥ ಹಲವಾರು ಅಂಶಗಳನ್ನು ನಾವು ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ತಿಳ್ಕೊತಾ ಹೋಗ್ತೇವೆ ಅಂತಂದು. ಈ ಕುರಿತಾಗಿ ನಾವು ಇನ್ನು ಕೆಲವೊಂದು ಅಂಶಗಳನ್ನು ತಿಳ್ಕೊಳೋದಾಯ್ತಂದರೆ ಟ್ರೈನಿಂಗ್ ಕೌನ್ಸಿಲರ್ಸ್ ಈಸ್ ನೀಡೆಡ್ ಅಂತಂದು. ವೆರಿ ಇಂಪಾರ್ಟೆಂಟ್. ನಾವು ಓಲ್ಡ್ ಏಜ್ ಪೀಪಲಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಟ್ರೈನಿಂಗ್ ಪಡೆದಿರ್ತಕ್ಕಂಥ ಕೌನ್ಸಿಲರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಈ ರಿಸರ್ಚ್ ಗ್ಯಾಪಲ್ಲಿ ಅಂತ ತಂದರೆ ಈ ಒಂದು ಓಲ್ಡ್ ಏಜ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂಗೆ ಪ್ರಾಕ್ಟೀಸ್ ಬೇಸ್ಡ್ ಎವಿಡೆನ್ಸ್ ತುಂಬಾ ಇನ್ನು ರಿಸರ್ಚ್ ಆಗಬೇಕಾಗಿದೆ ಅಂತಂದು ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೌನ್ಸಿಲಿಂಗ್ ಬಗ್ಗೆ ನಾವು ಬೇರೆ ತರಗತಿಗಳಲ್ಲಿ ಅದರ ಮೂಲ ಪರಿಕಲ್ಪನೆಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ನಿಕ್ಸ್ಗಳನ್ನು ಡಿಸ್ಕಷನ್ ಮಾಡಿರೋದ್ರಿಂದ, ಅಗೇನ್ ಈ ಟಾಪಿಕ್ಕು ಮತ್ತೆ ರಿಪೀಟ್ ಆಗಿರೋದ್ರಿಂದ ನಾವು ಈ ಒಂದು ಕಾನ್ಸೆಪ್ಟ್ನ ಕೌನ್ಸಿಲಿಂಗ್ ಫಾರ್ ದಿಸ್ ಸ್ಟೇಜ್ ಆಫ್ ಲೈಫ್ ಅನ್ನೋದನ್ನು ಒಂದು ರಿಸರ್ಚ್ ಬೇಸ್ಡ್ ಸ್ಟಡಿ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ ಅಂತಂದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಈ ಕಾನ್ಸೆಪ್ಟ್ನ ಯಾವ ರೀತಿಯ ಕ್ವಶನ್ಸ್ಗಳು ಅಂದರೆ, ಓಲ್ಡ್ ಏಜ್ ಕೌನ್ಸಿಲಿಂಗ್ ರೆಫರ್ಸ್ ಅಂದರೆ ಒಂದು ವೃದ್ಧನ ಆಪ್ತ ಸಮಾಲೋಚನೆ ಯಾರಿಗೆ ಸಂಬಂಧಪಟ್ಟಿರ್ತದೆ ಅಂದರೆ ಇಲ್ಲಿ ಆನ್ಸರು ನಿಮಗೆ ಗೊತ್ತಿದೆ, ದೋಸ್ ಹೂ ಆರ್ 60+ ಆಫ್ ಇಯರ್ ಆಫ್ ಏಜ್ ಅನ್ನೋದಾಗ್ತದೆ. ಯಾಕಂದರೆ ದೋಸ್ ಹೂ ಆರ್ 60 years ಆಫ್ ಏಜ್ ಇಸ್ ನಾಟ್, ಯಾಕಂದರೆ 60 ಮೇಲ್ಪಟ್ಟು 60 ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟವ್ರು ವೃದ್ಧರಾಗೋದ್ರಿಂದ ಅದು ಆನ್ಸರ್ ಆಗಲ್ಲ. 70+ ಆಗಲ್ಲ, ಯಾಕಂದರೆ 60+ ಈಸ್ ದ ಆನ್ಸರ್. ಮುಂದೆ 50 ಅಂದರೆ 50 ವರ್ಷ ಒಳಗಿರೋರು ಅನ್ನತಕ್ಕಂಥದ್ದು ಆನ್ಸರ್ ತಪ್ಪಾಗುತ್ತೆ. ಯಾಕಂದರೆ ಆ್ಯಸ್ ಪರ್ ಅವರ್ ಇಂಡಿಯನ್ legal legislations, there is a clearly mentioned about who is old age, that is the person who is 60 and plus age. Then counseling is efficacy with older people, particularly in treatment of ಅಂತಂದಿದೆ. ಕೌನ್ಸಿಲಿಂಗ್ ತುಂಬ ಎಫಿಕಸಿ ಆಗ್ತದೆ ಓಲ್ಡರ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂಗೆ. ಅದು ಆಂಗ್ಸೈಟಿ ಡಿಸಾರ್ಡರ್ನ ಟ್ರೀಟ್ ಮಾಡೋದ್ರಿಂದ ಆಗಿರ್ಬೋದು, ಡಿಪ್ರೆಷನ್ಗೆ ಸಂಬಂಧಪಟ್ಟಂತೆ ಡಿಸಾರ್ಡರ್ನ ಟ್ರೀಟ್ ಮಾಡೋದಾಗಿರ್ಬೋದು, ಅಥವಾ ಇಂಪ್ರೂವಿಂಗ್ ಸಬ್ಜೆಕ್ಟಿವ್ ವೆಲ್ಬೀಯಿಂಗ್ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಸಂಬಂಧಪಟ್ಟಿರೋದ್ರಿಂದ ಅದು ಎಫಿಕಸಿ ಇರೋದ್ರಿಂದನೇ ಆಲ್ ಆಫ್ ದ ಅಬೋವ್ ಇಸ್ ದ ಆನ್ಸರ್. ಆ್ಯಂಡ್ BACP ಸ್ಟ್ಯಾಂಡ್ಸ್ ಫಾರ್ ಅಂತಂದಿದೆ. ಅದರದ್ದು ಅಬ್ರಿವೇಷನ್ ಫಾರ್ಮ್ ಏನಂದರೆ ಬ್ರಿಟಿಷ್ ಅಸೋಸಿಯೇಷನ್ ಫಾರ್ ಕೌನ್ಸಿಲಿಂಗ್ ಆ್ಯಂಡ್ ಸೈಕೋಥೆರಪಿ ಆಗಿರೋದ್ರಿಂದ ಆನ್ಸರ್ ನಾವಿಲ್ಲಿ A ಅಂತಂದು ತೆಗೆದುಕೊಳ್ತಾ ಇದ್ದೀವಿ.
this is about a research based discussion about old age counseling. Thank you one and all.